ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ವರ್ಷಿತಾ ವಿಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜಾಕಾಯಿನ ಮಕ್ಕಳಿಗೆ ಯಾವ ರೀತಿ ಕೊಡಬೇಕು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ವಲ್ಪ ಗ್ಯಾಪ್ ಆಯಿತು ವಿಡಿಯೋ ಅಪ್ಲೋಡ್ ಮಾಡೋದು, ದಯವಿಟ್ಟು ಕ್ಷಮೆ ಇರಲಿ. ಇವತ್ತು ಒಂದೇ ಕೈಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕೆಂದರೆ ನಾನು ಟ್ರೈಪಾಡ್ನ ಬಿಟ್ಟು ಬಂದುಬಿಟ್ಟಿದ್ದೀನಿ. ನಾನು ಊರಿಗೆ ಬಂದಿದ್ದೆ, ಅದರಿಂದ ಇಷ್ಟು ದಿನ ವಿಡಿಯೋ ಹಾಕಿಲ್ಲ. ಬಟ್ ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಗ್ಯಾಪ್ ಆಯಿತು. ಜಾಕಾಯಿನ ಯಾವ ರೀತಿ ಕೊಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಇದನ್ನು ನಾನು ಕುಂಕುಮ ಮಾರ್ತಾರಲ್ವ, ಆ ಅಂಗಡಿಲೆಲ್ಲ ಸಿಗುತ್ತೆ. ಪೂಜೆ ಐಟಮ್ ಎಲ್ಲಿ ಸಿಗುತ್ತೆ ಅಲ್ಲಿ ಈ ಕಾಯಿನ ಕೊಡ್ತಾರೆ. 10 ರೂಪಾಯಿಗೆ ಒಂದು ಜಾಕಾಯಿ. ಇದನ್ನು ನಾವು ತಾಯಿ ಎದೆಹಾಲ ಜೊತೆ ಮಕ್ಕಳಿಗೆ ನೈಟ್ ಹೊತ್ತಾದರೂ ಆಯಿತು, ಬೆಳಗ್ಗೆ ಮಕ್ಕಳು ಎದ್ದ ತಕ್ಷಣ ಆದರೂ ಆಯಿತು ತಿನ್ನಿಸೋದ್ರಿಂದ ಮಕ್ಕಳಿಗೆ ಯಾವುದೇ ರೀತಿ ಹೊಟ್ಟೆ ನೋವಾಗಲಿ ಏನೂ ಬರಲ್ಲ. ಜೀರ್ಣಕ್ರಿಯೆ ಸಹ ಬೇಗನೆ ಆಗುತ್ತೆ. ಆರೋಗ್ಯವಾಗಿ ಚಬ್ಬಿಯಾಗಿ ಮಕ್ಕಳು ಬರ್ತವೆ. ನಾನು ಇದನ್ನು ನನ್ನ ಮಗಗೆ ಟ್ರೈ ಮಾಡಿದ್ದೆ, ಒಂದು ಸಲ ವೀಡಿಯೋನ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು. ಅದಕ್ಕೆ ಮತ್ತೊಮ್ಮೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನ್ನ ಮಗ, ಈಗ ನನ್ನ ತಮ್ಮನಲ್ಲಿ ಹಾಕಿರೋದು ಅದು ನನ್ನ ಮಗನೇ, ಬೇರೆ ಯಾರೂ ಅಲ್ಲ. ಈ ರೀತಿ ನಾವು ನುಣ್ಣಗಿರೋ ಕಡ್ಪದ ಕಲ್ ಮೇಲೆ ತೆಗೆದ್ರೆ ನುಣ್ಣಗಾಗಲ್ಲ. ಈ ರೀತಿ ಒಲ್ಕಲ್ ಮೇಲೆ ಬೇಗ ತೆಗೆದುಬಿಟ್ರೆ ಬೇಗನೆ ಬಂದ್ಬಿಡುತ್ತೆ ಗಂಧ ಟೈಪು. ಈ ರೀತಿ ಗಂಧ ಟೈಪ್ ಸ್ವಲ್ಪ ತೆಗೆದುಕೊಂಡ್ರೆ ಸಾಕು. 3 ತಿಂಗಳಿಂದ ಮಕ್ಕಳಿಗಾದರೆ, 3 ತಿಂಗಳಿಂದ 1 ವರ್ಷದ ಮಕ್ಕಳಿಗಾದರೆ ಸ್ವಲ್ಪ ನಿಮ್ಮ ಬೆಟ್ಟಲ್ಲಿ ಈ ರೀತಿ ತೆಗೆದುಬಿಟ್ಟು ತಿನ್ನಿಸಿ. 2 ವರ್ಷದ ಮಕ್ಕಳು, 1 ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಚಮಚಕ್ಕೆ ಹಾಕ್ಬಿಟ್ಟು 1-2 ಬೆಟ್ಟಲ್ಲಿ ತಿನ್ನಿಸಿ. ಸ್ವಲ್ಪ ಖಾರ ಇರುತ್ತೆ, ತಿನ್ನಿಸ್ಬಿಟ್ಟು ನೀವು ಸ್ವಲ್ಪ ಎದೆ ಹಾಲಲ್ಲಿ ಮಿಕ್ಸ್ ಮಾಡೋದು ತಿನ್ನಿಸ್ಬೋದು, ಅಥವಾ ಹಸು ಹಾಲು, ಫಾರ್ಮುಲಾ ಮಿಲ್ಕು ಯಾವುದ್ರಲ್ಲಾದ್ರೂ ಮಿಕ್ಸ್ ಮಾಡಿ ಮಕ್ಕಳಿಗೆ ಕುಡಿಸ್ಬೋದು. ಈ ರೀತಿ ಬೆಟ್ಟಲ್ಲಿ ನಾನು ತಿನ್ನಿಸೋದು ನನ್ನ ಮಗಗೆ. ನಾನು ಇದನ್ನು ಟ್ರೈ ಮಾಡಿದ್ದೀನಿ, ನನ್ನ ಮಗ ತುಂಬ ಅಂದರೆ ತುಂಬ ಚೆನ್ನಾಗಿ ಆಗಿದ್ದ. ಅದಕ್ಕೆ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ತೆಗೆದಿದ್ದಾಯಿತು. ಇವಾಗ ಇದನ್ನು ಒಂದು ಬಟ್ಲಿಗೆ ನಾನು ಹಾಕೋತಾ ಇದ್ದೀನಿ. ಈ ರೀತಿ ಹಾಕೊಂಡ್ಬಿಟ್ಟು ಮಕ್ಕಳಿಗೆ ತಿನ್ನಿಸೋದ್ರಿಂದ ಮಕ್ಕಳು ತುಂಬ ಚೆನ್ನಾಗಿ ಜೀರ್ಣಕ್ರಿಯೆನೂ ಆಗುತ್ತೆ, ಮಕ್ಕಳು ಚಬ್ಬಿಯಾಗೂ ಬೆಳೀತಾರೆ, ಮಕ್ಕಳು ಚರ್ಮ ಕೂಡ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ, ತುಂಬ ಚೆನ್ನಾಗಿ ಮಕ್ಕಳು ಚೆನ್ನಾಗಿ ಕಾಣ್ತಾರೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು. ಬಾಯ್.